ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಈ ಎಣ್ಣೆನ ತಯಾರಿಸ್ಕೊಂಡು ಹೊಟ್ಟೆ ಸುತ್ತಲೂ ಈ ಎಣ್ಣೆನ ಹಚ್ತಾ ಬರೋದ್ರಿಂದ ಪ್ರೆಗ್ನೆನ್ಸಿ ಸ್ಟ್ರೆಚ್ ಮಾರ್ಕ್ಸ್ ಬರಲ್ಲ. ಇನ್ನು ಡೆಲಿವರಿ ಆದ್ಮೇಲೂ ಸ್ಟ್ರೆಚ್ ಮಾರ್ಕ್ ಹಾಗೆ ಉಳ್ಕೊಂಡಿದೆ, ಹೇಗೆ ಅದನ್ನ ಫೇಡ್ ಮಾಡೋದು ಅಂತ ಗೊಂದಲದಲ್ಲಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೋಡಿ. ಇದಕ್ಕೆ 1/4 ಲೀಟರ್ ಅಷ್ಟು ಪ್ಯೂರ್ ಕೊಬ್ಬರಿ ಎಣ್ಣೆ ತಗೊಬೇಕು. ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ರತನ್ ಜೋತ್ ಅಥವಾ ಸುರುಳಿ ಪಟ್ಟೆ ಕೊಡಿ ಅಂದ್ರೆ ಕೊಡ್ತಾರೆ. ಒಂದು 50 ಗ್ರಾಮ್ ಅಷ್ಟು ತಗೊಳ್ಳಿ. ಇದಕ್ಕೆ ಹೆಚ್ಚೇನಿರಲ್ಲ, ರೇಟು 20 ರಿಂದ 30 ರೂಪಾಯಿ ಇರುತ್ತೆ ಅಷ್ಟೇ. ಮತ್ತೆ ಮಂಜಿಷ್ಟ ಬೇಕು, ಇದನ್ನು ಆಯುರ್ವೇದಿಕ್ ಸ್ಟೋರ್ ಅಲ್ಲೇ ನಿಮ್ಗೆ ಸಿಗುತ್ತೆ. ಸುರುಳಿ ಪಟ್ಟೆ ಮತ್ತೆ ಮಂಜಿಷ್ಟ ಇದೆರಡನ್ನು ಸಮ ಪ್ರಮಾಣದಲ್ಲಿ ತಗೊಬೇಕು. 1/4 ಲೀಟರ್ ಎಣ್ಣೆಗೆ ಒಂದ್ ಸ್ವಲ್ಪ ಅಷ್ಟು ಅಂದ್ರೆ ಅರ್ಧ ಬಾಕ್ಸ್ ಅಷ್ಟು ತಗೊಂಡ್ರೆ ಸಾಕು. ಈಗ ತೆಂಗಿನ ಎಣ್ಣೆನ ಒಂದ್ ಪಾತ್ರೆಗೆ ಹಾಕಿ ಸಿಮ್ಮಲ್ಲಿ ಕಾಯಕ್ಕೆ ಇಡಬೇಕು. ತೆಂಗಿನ ಎಣ್ಣೆ ನಿಧಾನವಾಗಿ ಕಾಯ್ತಾ ಬಂದಾಗ ಅದಕ್ಕೆ ಸುರುಳಿ ಪಟ್ಟೆನ ನಾವು ಒಂದ್ ಸ್ವಲ್ಪ ಕೈಯಲ್ಲಿ ಕ್ರಶ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಆ ಎಣ್ಣೆಗೆ ಹಾಕ್ಬೇಕು. ಎಣ್ಣೆಗೆ ಹಾಕಿದ ತಕ್ಷಣ ಆ ಸುರುಳಿ ಪಟ್ಟೆ ಅಂದ್ರೆ ರತನ್ ಜೋತ್ ಅನ್ನೋದು ಕಲರ್ ಬಿಡ್ತಾ ಬರುತ್ತೆ. ಇದ್ರಲ್ಲಿ ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಎಳೆ ಮಕ್ಕಳು ಸ್ಕಿನ್ ಇಂದ ಹಿಡಿದು ವಯಸ್ಸಾದವರು ಇದನ್ನ ಎಣ್ಣೆ ಕಾಯಿಸ್ಕೊಂಡು ಮೈಗೆ ಹಚ್ಕೋಬಹುದು. ಇನ್ನು ಮಂಜಿಷ್ಟನ ರಫ್ ಆಗಿ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಆ ಪೌಡರ್ನು ಈ ಎಣ್ಣೆಗೆ ಹಾಕಿ ಒಂದ್ 2 ನಿಮಿಷ 1.5 ಇಂದ 2 ನಿಮಿಷ ಕಾಯಿಸಿದ್ರೆ ಸಾಕು. ಜಾಸ್ತಿ ಹೊತ್ತು ಕಾಯಿಸಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ತಣ್ಣಗಾದ್ಮೇಲೆ ಆ ಎಣ್ಣೆನ ನೀಟಾಗಿ ಶೋಧಿಸಿ ಬಾಟ್ಲಲ್ಲಿ ಹಾಕಿ ಇಟ್ಕೊಬಹುದು. ಪ್ರೆಗ್ನೆಂಟ್ ವುಮೆನ್ಸ್ ಸ್ನಾನಕ್ಕಿಂತ 1 ಅವರ್ ಮುಂಚೆ ನೀಟಾಗಿ ಒಂದ್ ಸ್ವಲ್ಪ ಎಣ್ಣೆನ ತಗೊಂಡು ಹೊಟ್ಟೆ ಸುತ್ತ ಎಲ್ಲ ಹಚ್ಕೊಂಡ್ ಬಂದ್ರೆ, ಹಾಗೆ ಲೋವರ್ ಅಬ್ಡಾಮಿನ್ ಸುತ್ತ ಹಚ್ಚಿ ಮಸಾಜ್ ಮಾಡ್ಕೊಂಡು 1 ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಮಾಯಿಶ್ಚರ್ ಆಗಿರುತ್ತೆ. ಹಾಗೆ ಇದು ಸ್ಟ್ರೆಚ್ ಮಾರ್ಕ್ ಸ್ಟಾರ್ಟ್ ಆಗೋದಕ್ಕೆ ಬಿಡಲ್ಲ. ಮತ್ತೆ ಇನ್ ಕೆಲವರಿಗೆ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ, ಮಗು ಡೆಲಿವರಿ ಆಗಿ ಆ ಸ್ಟ್ರೆಚ್ ಮಾರ್ಕ್ಸ್ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಅಂತ ಅನ್ನೋರು ಈ ಎಣ್ಣೆನ ಹಚ್ಕೊಂಡು ಪ್ರತಿನಿತ್ಯ ಮಸಾಜ್ ಮಾಡಿ ಸ್ನಾನ ಮಾಡಬಹುದು. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಪ್ರತಿದಿನನೂ ಹಚ್ಕೊಂಡ್ ಬಂದ್ರೆ ನೀವು ಇದನ್ನ ನಿಧಾನಕ್ಕೆ ಫೇಡ್ ಆಗೋದನ್ನ ಗಮನಿಸಬಹುದು. ಹಾಗೆ ಇನ್ನೊಂದು ವಿಚಾರನು ಹೇಳ್ತೀನಿ, ಈ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಒಂದ್ಸಲ ಬಂದ್ಮೇಲೆ ಇಲ್ಲೇ ಇಲ್ವೇನೋ ಅನ್ನೋಷ್ಟ್ರ ಮಟ್ಟಿಗೆ ಸಂಪೂರ್ಣವಾಗಿ ಹೋಗಲ್ಲ, ಬಟ್ ಫೇಡ್ ಆಗುತ್ತೆ. ಮುಂಚೆ ಎಷ್ಟು ಡಾರ್ಕ್ ಆಗಿ ಕಾಣಿಸಲ್ಲ, ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಇದು ಲೈಟ್ ಆಗ್ತಾ ಬರುತ್ತೆ. ಈ ಎಣ್ಣೆನ ಮುಖಕ್ಕೂ ಹಚ್ಕೋಬಹುದು, ಯಾಕಂದ್ರೆ ಇದ್ರಲ್ಲಿ ಮ್ಯಾಜಿಕಲ್ ಹರ್ಬ್ಸ್ ಆಗಿರುವಂತಹ ರತನ್ ಜೋತ್ ಹಾಗೆ ಮಂಜಿಷ್ಟ ಸೇರ್ಕೊಂಡಿರೋದ್ರಿಂದ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಒಂದ್ ವಾರ ಈ ಎಣ್ಣೆನ ನೀವು ಬಿಡದೆ ಮುಖಕ್ಕೆ ಹಚ್ತಾ ಬಂದ್ರಿ ಅಂತಂದ್ರೆ ಮತ್ತೆ ನೀವೇ ಈ ಎಣ್ಣೆನ ಬಿಡಲ್ಲ, ಅಷ್ಟು ರಿಸಲ್ಟ್ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೆಣ್ಮಕ್ಳಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಗೊತ್ತಿರೋರು ಯಾರಾದ್ರೂ ಪ್ರೆಗ್ನೆಂಟ್ ವುಮೆನ್ಸ್ ಇದ್ರೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.